ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕ ಬಂಧುಗಳೇ ಹಾಗೂ ಸಾಹಿತ್ಯಾಭಿಮಾನಿಗಳೇ. ನಾನು ನಿಮ್ಮ ಪ್ರೀತಿಯ MPM ಕೊಟ್ರಯ್ಯ, ಕವಿ, ಸಾಹಿತಿ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯ. ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಚಿಂತನದ ವಿಷಯ ಅಂದರೆ ನಮಸ್ಕಾರ. ಇದನ್ನು ವಿಶ್ವ ದಿನಾಚರಣೆಯನ್ನಾಗಿ ಇದನ್ನು ಪರಿಗಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಏಕೆಂದರೆ ಇದು ಬಹಳ ಒಂದು ಸಾಮಾನ್ಯ ಶಬ್ದ ಅಂತ ನಾವು ಅಂದ್ಕೊಳ್ತಿದ್ವಿ. ಆದರೆ ಇದನ್ನು ಅನುಸರಣೆ ಮತ್ತು ಆಚರಣೆ ಮಾಡೋದು ಬಹಳ ಒಂದು ವೈವಿಧ್ಯತೆ ಇದೆಯಲ್ಲ, ಅದನ್ನು ಅನುಸರಿಸೋದರಲ್ಲಿ ಕೂಡ ಬಹಳ ವ್ಯತ್ಯಯವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಅದನ್ನು ಕುರಿತು ಇವತ್ತು ನಾನು ಒಂದು ಚಿಂತನವನ್ನು ಇಲ್ಲಿ ತಮಗೆ ತಿಳಿಯಬಡಿಸ್ತಾ ಇದ್ದೇನೆ. ನಮಸ್ಕಾರ ಇದೊಂದು ಸಂಸ್ಕಾರಯುತ ಶಬ್ದ ಅಷ್ಟೇ. ಹೀಗಾಗಿ ಗುರು ಹಿರಿಯರನ್ನು ಗೌರವಿಸುವಂತಹ ಭಾವ ಇದಾಗಿದೆ. ಇದು ಇತ್ತೀಚಿನದಲ್ಲ. ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸುಂದರ ಬದುಕನ್ನು ಕಟ್ಟಿಕೊಂಡಂತಹ ಸನ್ನಿವೇಶದಿಂದ ಈ ಒಂದು ನಮಸ್ಕಾರದ ಪರಂಪರೆ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ ಅಂತಕ್ಕಂಥದ್ದು. ಆದಾಗ್ಯೂ ಕೂಡ ಕ್ರಿಸ್ತ ಪೂರ್ವ 150ರ ಖಾರವೇಲನ ಶಾಸನದಲ್ಲಿ ಇದರ ಉಲ್ಲೇಖವನ್ನು ಮಾಡಲಾಗಿದೆ. ಮಂತ್ರಗಳ ಪುಂಜವಾಗಿ ಇದು ಗೋಚರವಾಗ್ತಾ ಇದೆ. ಹೇಳ್ತಾರೆ, ನಮೋ ಅರ್ಹಂತಾಣಾಯ, ನಮೋ ಸಿದ್ಧಾಣಂ, ನಮೋ ಅಇರಿಯಾಣಂ, ನಮೋ ಉವಚ್ರಾಯಣಂ, ನಮೋ ಲೋಯೇ ಸವ್ವ ಸಾಹೂಣಾಂ. ನೋಡ್ರಿ, ಇದು ಶಾಸನದಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಅಂದರೆ ಅರಿಹಂತರಿಗೆ, ವಿಶೇಷವಾಗಿ ನಾವು ಜೈನ ಒಂದು ಮುನಿ ಸಂಪ್ರದಾಯದಲ್ಲಿ ಕಂಡುಬರ್ತದೆ, ಸಿದ್ಧಿ ಸಾಧುಗಳಿಗೆ, ಆಚಾರ್ಯರಿಗೆ, ಉಪಾಧ್ಯಾಯರಿಗೆ ಹಾಗೂ ಲೋಕದಲ್ಲಿರುವ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಎಂಬತಕ್ಕಂಥದ್ದೇ ಈ ಒಂದು ಶ್ಲೋಕದ ಅರ್ಥವಾಗಿದೆ. ನಮ್ಮಲ್ಲಿ ನಮನ ಭಾವ ಮೂಡಿಬರಲು ನಮಗೆ ಬಹಳ ಮುಖ್ಯ ಅಂದರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಮತ್ತು ಭಕ್ತಿ ಇದ್ದಾಗ ಮಾತ್ರ ಅಂಥ ಭಾವ ಮೂಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ, ಶ್ರದ್ಧಾವಾನ್ ಲಭ್ಯತೆ ಜ್ಞಾನ. ಹೇಗೆ ಜ್ಞಾನ ಬರಬೇಕಾದರೆ ನಮಗೆ ಶ್ರದ್ಧೆ ಇರಬೇಕು, ಹಾಗೆ ಜ್ಞಾನದಿಂದ ಅಜ್ಞಾನ ದೂರವಾಗುವಂತೆ ನಮಗೆ ಸುಜ್ಞಾನದ ಪ್ರಭೆಯಾಗಿ ಸತ್ವಗುಣಗಳು ಬರುವುದು ಸಹಜವಾಗಿದೆ ಅಂತಕ್ಕಂಥದ್ದು. ಆ ಸತ್ವಗುಣಗಳಲ್ಲಿ ಈ ನಮಸ್ಕಾರ ಭಾವವು ಕೂಡ ಒಂದಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಪರಮಾತ್ಮನನ್ನು ಕುರಿತು ಕೂಡ ನಾವು ನಿತ್ಯ ಒಂದು ಭಾವವನ್ನು, ನಮಸ್ಕಾರ ಭಾವವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಅಲ್ಲಿ ಒಂದು ಶ್ಲೋಕ ಬರ್ತದೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾಶ್ಚ ದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವಃ, ಮಮ ದೇವ ದೇವಃ ಎಂದು ಇಲ್ಲಿ ಆ ಮಂತ್ರವನ್ನು ನಾವು ಉಚ್ಚಾರ ಮಾಡುವಂತಹ ಒಂದು ಸ್ಥಿತಿಯನ್ನು ಕೂಡ ನಾವಿಲ್ಲಿ ಅನುಸರಿಸ್ತಾ ಬಂದಿದ್ದೇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಈ ನಮಸ್ಕಾರ ಎಂಬತಕ್ಕಂಥದ್ದು ಇವತ್ತು ಏನಾಗಿದೆ, ಇದು ಭಾಳ ಮುಖ್ಯ. ಯಾಕೆಂದರೆ ನಾವು ಇಂದಿನ ಒಂದು ಪೀಳಿಗೆಗೆ ನಾವು ಆ ಒಂದು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುವಂತಹ ಪ್ರಭಾವದಿಂದಾಗಿ ಏನಾಗಿದೆ ಅಂದರೆ ಟಾಟಾ ಪ್ರವೃತ್ತಿ ಇವತ್ತು
ಎಲ್ಲ ಕಡೆಗೆ ಬೆಳೆದುಬಿಟ್ಟಿದೆ. ಇದು ಗೌರವ ಸೂಚಕ ಎಂಬತಕ್ಕಂಥದ್ದಲ್ಲ. ಟಾಟಾ, ಬೈ ಬೈ, ಸಿ ಯು ಇಂತಹ ಒಂದು ನಮಸ್ಕಾರದ ಪರಂಪರೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇದು ನಿಜಕ್ಕೂ ಕೂಡ ಗೌರವಕ್ಕಿಂತ ಆಭಾಸ, ಅಗೌರವದ ಭಂಗಿ ಎಂಬುದಾಗಿ ನಾವಿಲ್ಲಿ ಹೇಳಬೇಕಾಗಿದೆ. ನಮಸ್ಕಾರ ಅಂದರೆ ಎರಡೂ ಕೈಗಳನ್ನು ನಾವೇನು ಮಾಡಬೇಕಂದ್ರೆ ಒತ್ತಿಯಾಗಿ ಹಿಡಿದುಕೊಂಡು, ಹೇಳ್ತಾರೆ ಈಗ, ಒತ್ತಿಯಾಗಿ ಹಿಡಿದುಕೊಂಡು ನಮ್ಮ ಬೆರಳುಗಳನ್ನು ಮೇಲ್ಮುಖವಾಗಿ ಮಾಡಿ, ಹಾಗೆಯೇ ಈ ಎರಡೂ ಕೈಗಳನ್ನು ಈ ಹೃದಯ ಕೇಂದ್ರ ಭಾಗದ ಸಮೀಪದಲ್ಲಿಟ್ಕೊಂಡು ಭಕ್ತಿಯಿಂದ ಬಾಗಿ ನಾವು ಗೌರವವನ್ನು ಸೂಚಿಸುವಂಥದ್ದೇ ನಮಸ್ಕಾರದ ಒಂದು ಸಂಕೇತ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಇದು ನಮ್ಮ ದೇಶದ ಸಂಸ್ಕೃತಿಯೂ ಕೂಡ ಹೌದು ಅಂತಕ್ಕಂಥದ್ದು. ಹಾಗಾಗಿ ಯಾಕೆ ಇವತ್ತು ನಮ್ಮ ಮಕ್ಕಳು ಹೀಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಂಸ್ಕಾರ ಭಾಳ ಮುಖ್ಯ. ಆ ಸಂಸ್ಕಾರವನ್ನು ನಾವು ನವಪೀಳಿಗೆಗೆ ಕೊಡಬೇಕಾಗಿತ್ತು. ಕೊಟ್ಟಿದ್ದು ಹೀಗಾಗ್ತಿದ್ದಿಲ್ಲೇನೋ ಅಂತಕ್ಕಂಥದ್ದು. ನಾವು ನೀಡುವಂತಹ ಉತ್ತಮ ಸಂಸ್ಕಾರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗೆ ಪೂರಕ ಎಂಬುದನ್ನು ನಾವು ಹಿರಿಯರು ಅರಿತುಕೊಳ್ಳಬೇಕಾಗಿದೆ. ಇಲ್ಲಿ ಸಂಸ್ಕಾರ ಮತ್ತು ಈ ಒಂದು ಭಾವ ಹೆಂಗೆ ಬರ್ತಂದರೆ, ಬರೀ ಕೇವಲ ಬಹಿರಂಗವಾಗಿದ್ದರೆ ಸಾಲದು, ಅಂತರಂಗವಾಗಿ ಕೊಡಬೇಕು. ಅಂತರಂಗ ಹಾಗೂ ಬಹಿರಂಗಗಳೆರಡರ ಭಾವವು ಒಂದಾಗಿ ನಮಸ್ಕಾರವನ್ನು ಮಾಡಬೇಕು. ಹಾಗೆ ಮಾಡಿದಲ್ಲಿ ಮಾತ್ರ ಸತ್ಫಲಗಳು ದೊರೆಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆದರೆ ಇಂದು ಏನಾಗಿದೆ ನಮಸ್ಕಾರ ಅಂದರೆ, ಒತ್ತಡ, ಒತ್ತಾಯದ, ಬಲವಂತದಿಂದ, ಒಲ್ಲದ ಮನಸ್ಸಿನಿಂದ ಏನು ಮಾಡ್ತೀವಿ ನಾವು ಅಂತಂದು ಹೇಳಿದ್ರೆ, ಗೌರವ ಸೂಚಕ ನಮಸ್ಕಾರಗಳನ್ನು ನಾವು ಮಾಡ್ತಾ ಇರೋದರಿಂದ ಸತ್ಫಲಗಳು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಹಿರಿಯರ ಆಶೀರ್ವಾದವು ಕೂಡ ನಮಗೆ ಲಭಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಸಹೃದಯ ಸಂಕೇತದ ಈ ನಮಸ್ಕಾರವನ್ನು ನಾವು ಕಿರಿಯರೆಂಬ ಕೀಳಿರಿಮೆಯ ಭಾವವು ಸಲ್ಲದು, ಅದನ್ನು ಬಿಟ್ಟು ಬಿಡಬೇಕು ನಾವೆಲ್ಲರೂ ಕೂಡ. ಅಂತೆಯೇ ಬಸವಣ್ಣನವರು ಹೇಳಿದಾಗ ಏನಂತಂದರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹೀಗಾಗಿ ಇವತ್ತು ಏನಾಗಿದೆ ಅಂತಂದು ಹೇಳಿದ್ರೆ, ಎಲ್ಲರಿಗೂ ಶರಣೆಂದು ನಮಸ್ಕರಿಸಿ ಅವರಲ್ಲಿ ಕೂಡ ಸಂಗಮವನ್ನು ಕಂಡಂಥವರು ಅಂತಹ ಮಹಾನ್ ಬಸವಣ್ಣನವರು. ಅಂದಮೇಲೆ ನಾವು ಕೂಡ ಆ ನಮಸ್ಕಾರ ಭಾವವನ್ನು ಭಕ್ತಿ ಮತ್ತು ಗೌರವಪೂರ್ವಕವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದಾರೆ. ಇಂತಹ ಆದರ್ಶಗಳು ನಮ್ಮಲ್ಲಿ ಬೆಳೆಯಬೇಕಿದೆ. ನಾವು ಸಂಸ್ಕಾರಯುತರಾಗಬೇಕು. ಮೊದಲು ನಾವು ಸಂಸ್ಕಾರಯುತರಾಗಿ ನಾವು ಆ ಭಾವವನ್ನು ಬೆಳೆಸ್ಕೊಂಡ ಮೇಲೆ ನಾವು ನಮ್ಮ ಮಕ್ಕಳಿಗೆ ಕಲಿಸುವಂತಹ ಒಂದು ಸಾಮರ್ಥ್ಯವನ್ನು ಪಡೀತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಹೀಗಾಗಿ ಅಂಥ ಸಾಮರ್ಥ್ಯವನ್ನು ನಾವು ಪಡೆಯೋದ್ರ ಜೊತೆಗೆ ನಮ್ಮವರನ್ನು ಕೂಡ ಅಂಥ ಸಾಮರ್ಥ್ಯದಿಂದ ಬೆಳೆಸಿ ಇಡೀ ನಾಡನ್ನು ಸಂಸ್ಕಾರಯುತವಾಗಿರ್ತಕ್ಕಂಥ ಭಕ್ತಿ ಗೌರವದ ಬೀಡನ್ನಾಗಿ ನಾವೆಲ್ಲರೂ ಮಾಡೋಣ ಅಂತಕ್ಕಂತಹ ವಿಷಯವನ್ನು ಹೇಳಿ, ತಮ್ಮೆಲ್ಲರೂ ಕೂಡ ಇಲ್ಲಿಯವರೆಗೆ ಈ ನಮಸ್ಕಾರವನ್ನು ಕುರಿತು ನಾನು ಹೇಳ್ತಕ್ಕಂತಹ ಏನು ಈ ಒಂದು ಚಿಂತನವನ್ನು ಕೇಳಿದರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಶರಣು 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 ಶಿವಾಯ.